ನಮಸ್ಕಾರ. ಎಸ್ ಡಿಜಿಟಲ್ ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರದಲ್ಲಿ ಕಾಲ್ನಡಿಗೆ ಜಾಥಾ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಪರೇಟರ್ಗಳಿಂದ ಸಂಭ್ರಮಾಚರಣೆ. ಕೇಬಲ್ ಡೇ. ಗುಲ್ಬರ್ಗ ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ಬೀದಿಗಿಳಿದು ರೈತರ ಹೋರಾಟ, ಆತಂಕದಲ್ಲಿ ರೈತ ಸಮೂಹ. ಸಿಐಡಿಎಸ್ ಕೈಬಿಡಬೇಡಿ, ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೇರಿಸಲು ರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರದಲ್ಲಿ ಅಭಿಮತ. ಈಗ ವಾರ್ತೆಗಳ ವಿವರ. ಕೇಬಲ್ ಡೇ ಪ್ರಯುಕ್ತ ಜಿಲ್ಲೆಯ ಆಪರೇಟರ್ಗಳಿಂದ ಜಗತ್ವೃತ್ತದಲ್ಲಿನ ಜಗಜ್ಯೋತಿ ಬಸವೇಶ್ವರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಕೇಬಲ್ ಡೇ ಪ್ರಯುಕ್ತ ಜಯಘೋಷ ಕೂಗಲಾಯಿತು. बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम. ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಕೇಬಲ್ ಆಪರೇಟರ್ ಸಂಘಕ್ಕೆ ಜಯವಾಗಲಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಕೇಬಲ್ ಆಪರೇಟರ್ಗಳ ಸಂಘಕ್ಕೆ ಜಯವಾಗಲಿ, ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಕೇಬಲ್ ಆಪರೇಟರ್ಗಳ ಸಂಘಕ್ಕೆ ಜಯವಾಗಲಿ. ನಂತರ ಕಾಲ್ನಡಿಗೆ ಜಾಥಾ ಮೂಲಕ ಜಿಲ್ಲಾಸ್ಪತ್ರೆಗೆ ತೆರಳಿ ಅಲ್ಲಿನ ರೋಗಿಗಳಿಗೆ ಹಾಗೂ ಸರ್ಕಾರಿ ಅಂಧ ಬಾಲಕರ ವಸತಿ ಶಾಲೆಯಲ್ಲಿ ಹಣ್ಣು ಹಂಪಲ ವಿತರಿಸಲಾಯಿತು. ಪ್ರತಿ ವರ್ಷ ಆಗಸ್ಟ್ 21ರಂದು ಕೇಬಲ್ ಡೇ ಆಚರಿಸಲಾಗುತ್ತಿದ್ದು, ಈ ಬಾರಿ 14ನೇ ಕೇಬಲ್ ಡೇ ದಿನಾಚರಣೆಯನ್ನು ಜಿಲ್ಲಾ ಕೇಬಲ್ ಆಪರೇಟರ್ಗಳ ಸಂಘದ ವತಿಯಿಂದ ಸಂಭ್ರಮಾಚರಿಸಲಾಯಿತು. ಆಪರೇಟರ್ಗಳು ಎಸ್ ಡಿಜಿಟಲ್ದೊಂದಿಗೆ ತಮ್ಮ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಈ ದಿನ ಕೇವಲ ಒಂದು ಬಿಸ್ನೆಸ್ ಆಗಿ ಉಳಿದುಕೊಂಡಿಲ್ಲ. ಈ ದಿನ ಯಾವ ಎಲೆಕ್ಟ್ರಾನಿಕ್ಸ್ ಚಾನಲ್ಗಳು ಈ ದಿನ ಸಮಾಜಕ್ಕೆ ಕಣ್ಣುಗಳಾಗಿದ್ದರೆ, ನಾವು ಕೇಬಲ್ ಆಪರೇಟರ್ಗಳು ಅದಕ್ಕೆ ನಾವು ರೆಪ್ಪೆಗಳಾಗಿದ್ದೇವೆ. ಈ ದಿನ ಚಾನಲ್ಗಳಲ್ಲಿ ಎಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ನಾವು ಜನರಿಗೆ ನಾವು ನೇರವಾಗಿ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದು ಎಂಬುದರಲ್ಲಿ ಸಂತೋಷ ಇದೆ. ಈ ದಿನ ನಾವು ಸಮಾಜಮುಖಿಯಾಗಿ ನಾವು ಕೆಲಸ ಮಾಡೋದ್ರಲ್ಲಿ ಸಂತೃಪ್ತಿಯೂ ಕೂಡ ಇದೆ. ಈ ದಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಮತ್ತು ಹಾಗೂ ಮನೆಗಳಲ್ಲಿ ನಾವು ಕೇಬಲ್ ಕೊಟ್ಟ ಕನೆಕ್ಷನ್ ಕೇವಲ ನಾವು ಒಂದು ಬಿಸ್ನೆಸ್ ಆಗಿ ಉಳ್ಕೊಂಡಿಲ್ಲ. ಈ ದಿನ ನಾವು ಅವರ ಮನೆ ವ್ಯಕ್ತಿಯಾಗಿ ಅವರ ಜೀವನದಲ್ಲಿ ನಾವು ಎಲ್ಲ ರೀತಿಯಲ್ಲಿಂತ ಸ್ಪಂದನೆ ಕೊಡ್ತಾ ನಾವು ಅವರಲ್ಲಿ ಕೂಡ ನಾವು ಒಂದು ಅವರ ಮನೆ ಮಗನಾಗಿ ನಾವು ಈ ದಿನ ಕೆಲಸ ಮಾಡ್ತಿದ್ದೀವಿ. ಇದರಲ್ಲಿ ಸಂತೃಪ್ತಿ ಇದೆ ಅಂತ ನಾವು ಈ ಸಮಯದಲ್ಲಿ ಹೇಳ್ಕೊತಾ ಇದ್ದೀನಿ. ಈ ದಿನ ಕೇಬಲ್ ಆಪ್ರೇಟರ್ ಡೇನ ಆಚರಿಸ್ತಾ ಇದ್ದೀವಿ. ಇದು ಕೇವಲ ಕೇಬಲ್ ಆಪ್ರೇಟರ್ಗೆ ಸಂಬಂಧ ಮಾತ್ರವಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟಂತೆ ನಾವು ಈ ದಿನ ಇದನ್ನು ಸಾರ್ವಜನಿಕವಾಗಿ ನಾವು ಈ ಮಾತಾಡಲಿಕ್ಕೆ ಇಷ್ಟಪಡ್ತೀವಿ. ಇವತ್ತಿನ ಕೇಬಲ್ ದಿನಾಚರಣೆಯ ಅಂಗವಾಗಿ ನಮ್ಮ ಎಲ್ಲ ಕೇಬಲ್ ಆಪರೇಟರ್ ಸಿಬ್ಬಂದಿಗಳನ್ನು ಹಾಗೂ ಆಪರೇಟರ್ಗಳನ್ನು ಹಾಗೂ ಆಪರೇಟರ್ಗಳ ವರ್ಕರನ್ನು ಎಲ್ಲರನ್ನು ಅಭಿನಂದನೆಯನ್ನು ಕೋರುತ್ತೇನೆ. ಇವತ್ತಿನ ದಿವಸ 14ನೇ ಕೇಬಲ್ ಆಪರೇಟರ್ ದಿನಾಚರಣೆಯಾಗಿ ಆಚರಿಸುತ್ತಾ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಕೇಬಲ್ ಆಪರೇಟರ್ ಸಂಘವು ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. हम गुलबर्गा केबल ऑपरेटर एसोसिएशन, सतीश गौड़ा एंड कंपनी और शेख महबूब एंड कंपनी, ये सभी केबल ऑपरेटर एसोसिएशन आज इस दिन को मना रहे हैं. बहुत ही खुशी से मना रहे हैं. आज इस मौके पे हम सभी गुलबर्गा डिस्ट्रिक्ट के केबल ऑपरेटर जमा हुए हैं. जमा होकर हम जो है ना इस प्रोग्राम को और भी अच्छे से अच्छा करने की कोशिश कर रहे हैं. हमारी टीम की तरफ से हमारे केबल एसोसिएशन की तरफ से सभी डिस्ट्रिक्ट और स्टेट के केबल ऑपरेटरों को हमारे तरफ से बहुत बहुत मुबारक. 21 अगस्त 2014 इस साल के लिए सभी केबल ऑपरेटरों को हमारी तरफ से मुबारकबाद. और हम चाहेंगे हर शहर में, हर गांव में, हर स्टेट में इस दिन को मनाए, क्योंकि केबल ऑपरेटर के लिए ये दिन नहीं है, ये दिन एक ईद के सर का है, ये दिन एक त्यौहार के सर का है. इसको हम इसी तरह मनाएंगे, इसी तरह खुशियाँ बांटेंगे, इसी तरह जो है ना हर घर में जो है ना हमारी पहचान जो बनी है, हर घर में, हर मकान में हम उस इज़्ज़त को बरकरार रखेंगे. इसी तरह हम लोगों की खिदमत करते रहेंगे. हम सारे केबल ऑपरेटर्स इसी तरह हम खिदमत करते रहेंगे. बस इस बात को कहते हुए मैं शुक्रिया अदा करता हूँ.
14ನೇ ಕೇಬಲ್ ಡೇ ಆಚರಣೆಯ ಈ ದಿನ ಎಲ್ಲ ಕೇಬಲ್ ಬಾಂಧವರು, ಎಲ್ಲ ಕೇಬಲ್ ಉದ್ಯಮಿಗಳು ಬಂದು ಈ ದಿನ ಒಂದು ಎಲ್ಲ ರೋಗಿಗಳಿಗೂ, ಬಡ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನ ವಿತರಿಸುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವು. ಇದನ್ನು ಭಾಳ ಯಶಸ್ವಿಯಾಗಿ ನಾವು ಈ ಬಡ ರೋಗಿಗಳಿಗೆ ಹಣ್ಣನ್ನು ವಿತರಣೆ ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲ ಕರ್ನಾಟಕದ ಸಮಸ್ತ ಕೇಬಲ್ ಉದ್ಯಮಿಗಳಿಗೂ ಈ ದಿನ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲ ಕೇಬಲ್ ಆಪ್ರೇಟರ್ಗಳಿಗೆ ಮೊದಲನೇಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಕೇಬಲ್ ಆಪ್ರೇಟ್ ಡೇ ಯಾರಿಗೆ ಫೋನ್ ಮಾಡೋದು ಬಾ ಅಂಥೇಳಿ ಯಾರಿಗೆ ಕರಿಬಾರ್ದು. ಎಲ್ಲರೂ ಪ್ರತಿ ವರ್ಷ ನೆನ್ಪಿಟ್ಕೊಂಡು ಮುಂದಿನ ವರ್ಷವೂ ಹೀಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಅದೊಂದು ನಾವು ಇದೇ ಆಪ್ರೇಟರ್ ಇದ್ದೋ ಆ ಆಪ್ರೇಟರ್ ಇದ್ದೋ ಅಂತೇಳಿ ಭೇದ ಭಾವ ಇಲ್ಲ ಯಾರಿಗೂ. ಎಲ್ಲ ಆಪ್ರೇಟರ್ ಬರಬೇಕು, ಎಲ್ಲ ಆಪ್ರೇಟರ್ ಬಂದು ಈ ಕೇಬಲ್ ಡೇಯನ್ನು ಆಚರಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೀನಿ. ಸಮಸ್ತ ಕರ್ನಾಟಕ ಜನತೆಗೂ ಹಾಗೂ ಎಲ್ಲ ಕೇಬಲ್ ಆಪ್ರೇಟರ್ಗಳಿಗೂ ಕೇಬಲ್ ಡೇ ದಿನದ ಶುಭಾಶಯಗಳು. ಇವತ್ತು 21 ಆಗಸ್ಟ್ 2014. ಪ್ರತಿ ವರ್ಷವೂ ಈ ಕೇಬಲ್ ಡೇಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಚರಿಸ್ಕೊಂಡು ಹೋಗಬೇಕಂತ ನಾನು ಕೇಬಲ್ ಆಪ್ರೇಟರ್ಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಇವತ್ತೊಂದು ರೋಗಿಗಳಿಗಾಗಿ ಹಣ್ಣು ಹಂಚುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀವಿ. ಇದೇ ರೀತಿ ಪ್ರತಿ ವರ್ಷವೂ ಮುಂದುವರ್ಸ್ಕೊಂಡು ಹೋಗಬೇಕಂತ ಎಲ್ಲ ಕೇಬಲ್ ಆಪ್ರೇಟರ್ಗಳಿಗಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. 21/8/2014 ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮಂಥ ಬಡ ಕುಟುಂಬದ ಜನರಿಗೆ ಕೇಬಲ್ ಆಪ್ರೇಟರವರು ಹಣ್ಣು ಹಂಪಲನ್ನು ಕೊಟ್ಟು ನಮ್ಮನ್ನು ಸಂತೋಷ ಮಾಡಿದ್ದಾರೆ. ಅವರನ್ನು ದೇವರನ್ನು ಕಾಪಾಡಲೆಂದು ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ರಮೇಶ್, ಲೋಕೇಶ್, ಪ್ರಕಾಶ್, ವೆಂಕಟರೆಡ್ಡಿ ಹಾಗೂ ಶೇಖ್ ಮೆಹಬೂಬ್ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ದರು.